ಪಂಚಮಸಾಲಿಗಳ ಹೋರಾಟದ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡಲಾಗಿತ್ತಲ್ಲ ಆ ವಿಚಾರದಲ್ಲಿ ಈಗ ಮತ್ತೊಂದಿಷ್ಟು ಚರ್ಚೆ ಮತ್ತೊಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇದನ್ನು ಖಂಡಿಸಿದ್ದಾರೆ. ಪಂಚಮಸಾಲಿಗಳ ಮೇಲೆ ಲಾಠಿ ಚಾರ್ಜ್ಗೆ ಈಗ ಸಿಎಂ ಕ್ಷಮೆಯಾಚನೆಗೆ ಪಂಚಮಸಾಲಿಗಳು ಆಗ್ರಹಿಸಿದ್ದಾರೆ. ಧರಣಿಗೆ ಅನುಮತಿಯನ್ನ ನಿರಾಕರಿಸಿದ್ದಾರೆ ಬೆಳಗಾವಿ ಜಿಲ್ಲಾಡಳಿತ. ಆದರೂ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಪಬ್ಲಿಕ್ ಟಿವಿಗೆ ಜಯಮೃತ್ಯುಂಜಯ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಂಚಮಸಾಲಿಗಳ ಮೇಲೆ ಲಾಠಿ ಚಾರ್ಜ್ ಅನ್ನು ಖಂಡಿಸಿ ಬೆಳಗಾವಿಯಲ್ಲಿ ಏನು ಒಂದು ಧರಣಿ ಸತ್ಯಾಗ್ರಹ ಮಾಡಬೇಕು ಹಾಗೆ ಅಂತ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಧರಣಿ ಸತ್ಯಾಗ್ರಹ ಮಾಡಬೇಕು, ನಿರಂತರವಾಗಿ ಈ ಒಂದು ಹೋರಾಟವನ್ನು ಮಾಡಬೇಕು ಅಂತ ಸ್ವಾಮೀಜಿಗಳು ಬೆಳಗಾವಿ ಜಿಲ್ಲಾಡಳಿತಕ್ಕೆ ಒಂದು ಅನುಮತಿಯನ್ನು ಕೋರಿದ್ರು. ಈಗ ಅನುಮತಿ ನಿರಾಕರಣೆ ಆಗಿರುವಂಥದ್ದು. ಎಲ್ಲ ವಿಚಾರವಾಗಿ ನಮ್ಮ ಜೊತೆ ಮಾತಾಡೋಕ್ಕೆ ಸ್ವಾಮೀಜಿ ಇದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಸ್ವಾಮೀಜಿ, ಇವತ್ತು ತಾವು ಏನು ಜಿಲ್ಲಾಡಳಿತಕ್ಕೆ ಏನು ಅನುಮತಿ ಕೋರಿದ್ರಿ ಅದು ನಿರಾಕರಿಸಿದ್ದಾರೆ? ನಾವು ಕೇಳಿದಂತಹ ಸ್ಥಳದಲ್ಲಿ ಅವಕಾಶ ಕೊಡಬೇಕು. ಶಾಂತಿಯುತವಾಗಿರ್ತಕ್ಕಂಥ ಈ ಲಿಂಗಾಯತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಿಕ್ಕೆ ಸರ್ಕಾರ ಏನು ಕುಮ್ಮಕ್ಕು ಕೊಟ್ಟಿದೆ, ಕೂಡಲೇ ಕ್ಷಮಾಪಣೆ ಕೇಳಬೇಕು. ಮತ್ತು ಮೀಸಲಾತಿ ಕೊಡೋದಿಲ್ಲ ಅಂತ ಏನು ಹೇಳಲ್ಲ, ನಂಬಿಕೆ ದ್ರೋಹ ಮಾಡಿದರೆ ಅದನ್ನು ಖಂಡಿಸಿಬಿಟ್ಟು ಅಮಾಯಕರನ್ನು ಬಿಡುಗಡೆಗೊಳಿಸಬೇಕು ಮತ್ತು ಪೊಲೀಸ್ ಅಧಿಕಾರಿಗಳ ಸಸ್ಪೆಂಡ್ ಮಾಡಬೇಕು. ಮತ್ತು ಸಂವಿಧಾನ ವಿರೋಧಿ ಆ ಸಂವಿಧಾನ ಶಬ್ದ ಬಳಸಲ್ಲ, ಅದನ್ನು ಮುಖ್ಯಮಂತ್ರಿ ಹಿಂಪಡಿಬೇಕು ಅಂತೇಳಿ ಈ 5 ಹಕ್ಕೊತ್ತಾಯಗಳನ್ನ ಕುಳಿತುಕೊಂಡು ಇವತ್ತಿನ ಸತ್ಯಾಗ್ರಹ ಶಾಂತಿಯುತ ಮಾಡ್ಬೇಕಂತ ತಯಾರಿ ಮಾಡ್ಕೊಂಡ್ವಿ. ಅದು ಈಗಿನವರೆಗೂ ಜಿಲ್ಲಾಧಿಕಾರಿಗಳು ನಾವು ಕೇಳಿದ ಸ್ಥಳದಲ್ಲಿ ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ನಮ್ಮ ಜನಕ್ಕೆ ನಿರಾಶೆ ಉಂಟಾಗಿದೆ. ಅದನ್ನು ಹೋರಾಟ ಮಾತ್ರ ಬಿಡೋಲ್ಲ. ಕೊಡಲ್ಲ ಅನ್ನುವಂಥದ್ದು ಅವರ ವಿಕೃತಿ, ಪಡಿತೀವಿ ಅನ್ನೋಂಥದ್ದು ನಮ್ಮ ಸಂಸ್ಕೃತಿ. ನಾವು ಕೂಡಿರ್ತೀವಿ. ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷರು ಬಸವಪಾಟಿ ಯತ್ನಾಳ್ ಅವರು ಎಲ್ಲರೂ ಸಹ ಬರ್ತಿದ್ದಾರೆ. ಬಂದು ಹೋರಾಟ ಮಾಡ್ತೀವಿ. ನಾವು ಕೇಳಿದ ಸ್ಥಳದಲ್ಲಿ ಕೊಡಬೇಕು ಅಂತ ನಾನು ಅವರಿಗೆ ಚಾಯ್ಸ್ ಕೊಟ್ಟಿದ್ದೆ. ಪೊಲೀಸ್ ಕಮಿಷನರ್ ಜಿಲ್ಲಾಧಿಕಾರಿಗಳು ನಮಗೆ ಪರೋಕ್ಷವಾಗಿ ನೀವು ಮಾಡ್ಕೊಳ್ರಿ ಅಂದರು. ಬಟ್ ಸ್ಥಳ ನಿಗದಿ ಮಾಡುವಂಥದ್ದು ನಮ್ಮ ಸಿಟಿ ಪೊಲೀಸ್ ಕಮಿಷನರ್ ಇಡಮಾರ್ಟಿನವರು 4 ಪ್ಲೇಸ್ ಕೊಟ್ಟಿದ್ದೀನಿ. ನಿಮಗೆ ಡಿ ಸಿ ಆಫೀಸಿಂದ ಕೊಡಲ್ಲ, ಬೇಡ. ಎರಡನೇದ್ದು ನಮಗೆ ಸಾಹಿತ್ಯ ಭವನ ಕೊಡ್ರಿ, ಅದನ್ನು ಕೊಡಲ್ಲ ಅಂದು. ಆಯಿತು. ಸರ್ದಾರ್ ಗ್ರೌಂಡ್ ಕೊಡೋದು, ಅದು ಕೊಡೋಕ್ಕಾಗಲ್ಲ ಸ್ವಾಮಿ. ಆಯಿತು. ನಾವು ಮೊನ್ನೆ ಹೋರಾಟ ಮಾಡಿದ್ದಿಲ್ಲ, ನಮ್ಮ ಕ್ರಾಂತಿ ಹೋರಾಟ ನಡೆದ ಸ್ಥಳ ಇದೆ ಕೊಂಡೇಸ್ಕೊಪ್ಪದ ಜಾಗ, ಅದನ್ನಾದರೂ ಕೊಡ್ರಿ ಅಂತಂದು. ಇಲ್ಲ, ಅಲ್ಲಿಟ್ರಿ ಏನೇನೋ ಮಾಡೇವಿ ಅಂತಂದು. ಅದಕ್ಕೆ ಹಿಂಗೆಲ್ಲ ಹೇಳಕತ್ತಾರೆ. ಈಗ ನಾವು ಗಾಂಧಿ ಭವನಕ್ಕೆ ಹೋಗ್ತೀವಿ, ಅಲ್ಲೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ಕೊಂಡು ಹೋರಾಟ ರೂಪಿಸ್ತೀವಿ. ಈಗ ಮತ್ತೆ ನಿಮ್ಮನ್ನು ಏನೋ ಒಂಥರ ಜಿಲ್ಲಾಡಳಿತದವರು ಜಿಲ್ಲಾಧಿಕಾರಿಗಳು ತಮ್ಮ ಮಾತುಕತೆ ಕರೆದಿದ್ದಾರೆ, ಒಂದು ಸ್ಥಳ ಫಿಕ್ಸ್ ಮಾಡೋ ವಿಚಾರದಲ್ಲಿ ಮಾತುಕತೆ ಕರೆದಿದ್ದಾರೆ ಅಂತ. ಅವ್ರು ಜಿಲ್ಲಾಧಿಕಾರಿಗಳು ನಿನ್ನೆ ನಮ್ಮ ಹೋರಾಟ ಸಮಿತಿಯ ಪೋಷಕರಾಗಿರ್ತಕ್ಕಂಥ ಸಿ ಪಾಟೀಲ್ ಮುಖಾಂತರ 2-3 ಸಾರಿ ಮಾತುಕತೆ ಮಾಡಿದ್ದಾರೆ.